ಕೊಡಗು ಲೋಕಸಭಾ ಕ್ಷೇತ್ರ ಈ ಬಾರಿ ಮಹಾರಾಜರು ಕಣದಲ್ಲಿರೋದ್ರಿಂದ ಒಂದು ರಂಗೇರಿದೆ, ಜಿದ್ದಾಜಿದ್ದಿನ ಹಣಾಹಣಿ ಇದೆ. ಮೋದಿ ಅವರ ಫ್ಯಾಕ್ಟರ್ ವರ್ಕೌಟ್ ಆಗುತ್ತಾ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ಮೈಸೂರು ಲೋಕಸಭಾ ಕ್ಷೇತ್ರದ ಎಲ್ಲ ಕಡೆಗಳಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಹೋಗಿ ಜನರನ್ನು ಮಾತಾಡಿಸೋ ಪ್ರಯತ್ನ ಮಾಡ್ತಾ ಇದೆ. ನೂರಾರು ಜನ ಇದ್ದಾರೆ, ಅವ್ರು ಮಾತಾಡ್ತೀನಿ. ನಮಸ್ಕಾರ ರೀ, ದರ್ಶನ್ ಅಂತ. ದರ್ಶನ, ಇಲ್ಲೇ ಕೆಲಸ ಮಾಡ್ತೀರೇನ್ರಿ? ಯಾವ ತಮ್ದು? ಸೊಳ್ಳೆಪುರ. ಏನು ಈ ಸಲ ಬಿಜೆಪಿನ ಕಾಂಗ್ರೆಸ್? ಬಿಜೆಪಿ. ಬಿಜೆಪಿ, ರೈಟ್. ಎಸ್ ಯಜಮಾನ್ರೆ, ಏನ್ ಕೆಲಸ ಮಾಡ್ತಿರ್ತಾವ? ನಾವು ಅಂಗಡಿ ಕೆಲಸ ಮಾಡ್ತೇವೆ. ಏನು ಮೋದಿ ಗೌರ್ಮೆಂಟ್ ಹೆಂಗಿದೆ ದೇಶದಾಗ? ಬಿಜೆಪಿ ಮೋದಿ ಒಳ್ಳೆ ದೇಶಕ್ಕೆ ಒಳ್ಳೆ ಕೆಲಸ ಮಾಡಿದೆ, ಒಳ್ಳೆ ಕೆಲಸ ಮಾಡಿದ. ದೇಶಕ್ಕೆ ಯಾವ ಪಾರ್ಟಿ ಉತ್ತಮ ಸರ್? ಸರ್ ಪಾರ್ಟಿ ಉತ್ತಮ ಅಂದರೆ ಆಲ್ರೆಡಿ ನಾವು ಕಾಂಗ್ರೆಸ್. ಈಗ ಸಿದ್ದರಾಮಯ್ಯನವರು ಸುಮಾರು ಒಂದು 5 ಕೊಡಿದರೆ ಮಹಿಳೆಯರಿಗೆ ಮತ್ತು ಫ್ರೀ ಬಸ್ಸು ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ್ದಾರೆ. ಪ್ರತಿಯೊಂದು ಮಹಿಳೆಯರಿಗೂ ಒಂದು ಅವಕಾಶ ಕೊಟ್ಟರು, ಪ್ರತಿಯೊಂದು ದೇವಸ್ಥಾನಕ್ಕೆ ಹೇಳಕ್ಕೂ ಸುಮಾರು ಯೋಜನೆಗಳು ಕೊಟ್ಟರೆ. ಅದನ್ನು ನಾವು ಕಾಂಗ್ರೆಸ್ ಓಟ್ ಹಾಕ್ತೀವಿ. ಈ ಸಲ ಮಹಾರಾಜರು ಕಣದಲ್ಲಿದ್ದಾರೆ. ನಮ್ಮ ಮೈಸೂರಿನ ಅಸ್ಮಿತೆ ಮಹಾರಾಜರು ಕಣದಲ್ಲಿರೋದ್ರಿಂದ ತಾವು ಮಹಾರಾಜರಿಗೆ ಓಟ್ ಹಾಕ್ತೀರಾ ಅಥವಾ ಕಾಂಗ್ರೆಸ್ನ ಎಂ ಲಕ್ಷ್ಮಣ್ ಅವ್ರಿಗೆ ಓಟ್ ಹಾಕ್ತೀರಾ? ಸರ್ ನಮ್ಮ ಎಂ ಲಕ್ಷ್ಮಣ್ ಅವರು ಕಾಂಗ್ರೆಸ್ ಮಹಾರಾಜರು ಅವ್ರು ರಾಜಮನ್ ತಂದವರು ರಾಜಮನೆತನದವರಿಗೆ ಬೇಕಿತ್ತ ಚುನಾವಣೆ ಕಂಟೆಸ್ಟ್ ಮಾಡೋ ಅನಿಸಿಕೆ ಅದು. ನಾವು ಅದಲ್ಲ ಅಂತಲ್ಲ, ಅವ್ರೇನು ಅನಿಸಿಕೆ ಹೇಳ್ತಾರೆ ಅದು ಅವ್ರು ಸೇರಿದ್ದು. ಸಿದ್ದರಾಮಯ್ಯನವರ ಗೌರ್ಮೆಂಟು ಮಾಡಿರೋ ಕೆಲಸ ಲೋಕಸಭಾ ಚುನಾವಣೆಯಲ್ಲಿ ಅದು ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ವರವಾಗುತ್ತಾ? ಅವರು ಮಾಡಿರೋ ಕೆಲಸದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹೊರ ಆಗಬೇಕು. ಮನುಷ್ಯತ್ವ ಅವ್ರು ಮಾಡಿರೋ ಕೆಲಸ ಕಾರ್ಯದಲ್ಲಿ ಎಲ್ಲರಿಗೂ ಸಾಮಾನ್ಯ ಎಲ್ಲ 90% ಒಳ್ಳೆಯದಾಗಿದೆ. ನಾ ಇಲ್ಲ ಅಂತ ಹೇಳ್ತಲ್ಲ. ಅದರಿಂದ ಅವ್ರಿಗೆ ಕಾಂಗ್ರೆಸ್ ಗೌರವಾಯ್ತು ಅಂತ ನನ್ನ ಒಪಿನಿಯನ್ ಹೇಳ್ತೀನಿ. ಹೇಳ್ರಿ ಸರ್, ದೇಶಕ್ಕೆ ಮೋದಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಾರಲ್ರಿ, ತಾವು ತಮ್ಮ ಅಭಿಪ್ರಾಯ ಹೆಂಗ್ರಿ? ಮೋದಿ ಮಾಡಿದ್ದಾರೆ ಅಂದರೆ ಮೋದಿ ಅಂದರೆ ಜಮೀನಿರೋರಿಗೆ ಜಮೀನಿರೋರಿಗೆ 2,000 ಮಾಡಿದ್ದಾರೆ, ಒಂದು 3,000 2,000 ಮಾಡಿದ್ದಾರೆ. ಬಡವ್ರಿಗೆ ಏನು ಮಾಡಿದ್ದಾರೆ ಅವರು? ಏನು ಮಾಡಿಲ್ವಲ್ಲ ಬಡವ್ರಿಗೆ. ಮೋದಿ ಮೇನಿಯಾ ಎಲ್ಲ ಕಡೆ ಮೋದಿ ಹೆಸರಲ್ಲಿ ಗೆದ್ಕೊಂಡು ಬರ್ತಾರೆ ಬಿಜೆಪಿ ಅಭ್ಯರ್ಥಿಗಳಂತ ಹೇಳ್ತಾರಲ್ಲ, ತಾವು ಅದಕ್ಕೆ ಸಹಮತ ವ್ಯಕ್ತಪಡಿಸ್ತೀರಾ? ಅಂದರೆ ಜನ ಅಂತಾರೆ ಹಂಗೆ. ಇವಾಗ ಹೆಂಗೆ ನಡೀತೆ ಅಂತ ಹೇಳೋಕ್ಕಾಗಲ್ಲ, ಅದು ಆದ್ಮೇಲೆ ಗೊತ್ತಾಗುತ್ತೆ. ಆದ್ಮೇಲೆ ಗೊತ್ತಾಗುತ್ತೆ ಅಂದ್ರೆ. ಯಜಮಾನ್ರೆ, ಈಗ ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಅದು ಅನುಕೂಲ ಆಗತ್ತಾ? ಕಾಂಗ್ರೆಸ್ಸೇ ಬರೋದು. ಓ ಪಕ್ಕ. ಮಹಾರಾಜರು ಇದ್ರಲ್ರಿ ಕಣದಾಗ, ಅವ್ರು ಯಾರೇ ಇರಲಿ ಕಾಂಗ್ರೆಸ್ಸೇ ಬರೋದು. ಅರಮನೆಗೆ ಮಾತ್ರ ಅವರು, ಸರಿನಾ? ನಾವು ಮಾತ್ರ ಯಾರೋ ಇಲ್ಲಿ ಸಿಟ್ಟಿಂಗ್ MP ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸಿದ್ರಲ್ರಿ, ಪ್ರತಾಪ್ ಸಿಂಹ ಕೆಲಸ ಮಾಡಿಲ್ವೇ? ಪ್ರತಾಪ್ ಸಿಂಹ ಬರೋದೇ ಬೇಡ, ಅವ್ನು ಬರೋದೇ ಬೇಡ. ಅವ್ನಿಗೆ ಹಾಕೋದು ಇಲ್ಲ. ಯಾರು ಹಾಕಲ್ಲ ಪ್ರತಾಪ್ ಸಿಂಹನ ಓಟು. ಯಾರು ಹಾಕಿರೋ? ಈ ಕಾಂಗ್ರೆಸ್ಗೆ ಈಗ ಹಾಕೋದೇ ಇಲ್ಲ. 2 ಸಲ ಗೆಲ್ಲಿಸಿದ್ರಲ್ರಿ ನೀವೇ ಸೇರಿ. ಗೆದ್ದಿದ್ದು ಏನೋ ಮಾಡ್ತಾನೆ, ಅದ ಏನು ಕಿಸ್ತಾನ ಅವನು? ಏನು ಹೆದ್ದಾರಿ ಮಾಡಿದ್ದಾರೆ, ಬರೋದಕ್ಕೆ ಏನು ಮಾಡಿಲ್ಲ ಅವನು. ಈಗ ರೋಡ್ ಟ್ಯಾಕ್ಸ್ ಹಾಕೋದು ಜಡಿತಾ ಇಲ್ವ ಅಲ್ಲಿ? ಏನು ಮಾಡಿ ಬಗಾರ್ಸ್ಬಿಡೋಣ ಅವನು. ಪ್ರತಾಪ್ ಸಿಂಹ ಬರಲ್ಲ ಬಿಡಿ. ಮೋದಿ ಕೊಟ್ಟ ಅಂತಾರಲ್ಲ, ಸಿಲಿಂಡರ್ ಕೊಟ್ಟ ಅವನು. ಸಿಲಿಂಡರ್ಗೆ ಎಷ್ಟು ಬಿಗಿದಿದ್ದ ಈಗ? ಏನು ಮಾಡಿದ್ದ ಅವನು? ಮೋದಿ ಅವ್ರನ್ನ ಹೊರತುಪಡಿಸಿ ಬೇರೆ ನಾಯಕತ್ವವೇ ದೇಶದಾಗಿಲ್ಲ ಅಂತ ಹೇಳ್ತಾರಲ್ರಿ. ಬರಲ್ಲ, ಏನು ಹೇಳ್ಕೋಬೇಕು ಅವನು ಅಷ್ಟೇ. ಎಷ್ಟು ಹೇಳಿದ್ರು ಅಷ್ಟೇ, ಏನು ಪ್ರಯೋಜನ ಇಲ್ಲ. ಬಡವ್ರಿಗಂತೂ ಯಾವ್ದು ಬಿಡ್ತಾರೆ. ಯಾರು ಬರ್ಬೇಕು ನಿಮ್ಮ ಪ್ರಕಾರ? ಯಾರು ಬರ್ಬೇಕು? ಕಾಂಗ್ರೆಸ್ ಬರಬೇಕು. ಯಾರು ಬರ್ಬೇಕು? ರಾಹುಲ್ ಗಾಂಧಿ ಸರ್. ತಮ್ದೇನ್ರಿ ಸರ್? ಸರ್ ಮೋದಿ ಅವರು ಇಲ್ಲಿಗೆ ನಮ್ಮ ಎಲೆಕ್ಷನ್ ಟೈಮಲ್ಲಿ ಬಂದಿದ್ರು. ಇವಾಗ ಯಾಕೆ ಬರ್ತಿಲ್ಲ ಇವಾಗ MLA ಅವಾಗ ಬಂದು ಓಡಾಡ್ಬಿಟ್ಟು ಮುಸಲ್ ಬಂದು ರೋಡ್ ಶೋ ಮಾಡಿಬಿಟ್ಟು ಹೋದ್ರು ಅಲ್ವಾ? ಈ ಸಲ ಬಿಜೆಪಿ ಮತ್ತೆ JDS ಮೈತ್ರಿ ಆಗಿದೆ. ಮೈತ್ರಿ ಉಪಯೋಗ ಆಗತ್ತಾ ಬಿಜೆಪಿಗೆ? ಆಗಲ್ಲ. ತಾವು ಯಾರನ್ನ ಬೆಂಬಲಿಸ್ತೀರಿ? ನಾವು ಮೋದಿನ ಬೆಂಬಲಿಸ್ತೀವಿ. ಹೌದು. ಈಗ ಹೆಂಗೀಗ ಮತ್ತೆ ದೇಶಕ್ಕೆ ಮೋದಿ ಅವರ ಅಗತ್ಯ ಇದೆಯಾ? ಹೌದು, ಮೋದಿ ಅವರ ಅಗತ್ಯ ಇದೆ. ಮಹಾರಾಜರ ಕಣದಲ್ಲಿದ್ದಾರೆ ಸರ್. ಇರ್ಲಿ ಸರ್, ಮಹಾರಾಜ ಇದ್ರೆ ಒಳ್ಳೇದಲ್ಲ ಬಿಜೆಪಿಗೆ. ಹೌದೌದು. ಪ್ರತಾಪ್ ಸಿಂಹ ಕೆಲಸ ಮಾಡಿದಾರ ಸರ್? 100% ಅವ್ರು ಕೊಡ್ಬೇಕಾದ ಸೀಟ್ ಕೊಟ್ಟಿಲ್ಲ ಅಷ್ಟೇ. ಈಗ ಮೈಸೂರಿಗೆ ಇನ್ನೇನೇನು ಆಗ್ಬೇಕಾಗಿದೆ ಸರ್? ಎಲ್ಲ ಆಗಬೇಕು. ಏರ್ಪೋರ್ಟ್ ಇಂಪ್ರೂವ್ಮೆಂಟ್ ಆಗಬೇಕು, ರೈಲ್ ಇನ್ನೊಂದು 2-3 ಬರಬೇಕು ಅಷ್ಟೇ. ಕೃಷಿಕರಿಗೆ ಮತ್ತೆ ದಿನಗೂಲಿ ಕೆಲಸಗಾರರಿಗೆ ಮತ್ತೆ ಕೈಗಾರಿಕೆಗಳಿಗೆಲ್ಲ ಮೋದಿ ಗೌರ್ಮೆಂಟ್ ಅನುಕೂಲ ಮಾಡಿದ್ಯಾ? ಮಾಡಿದೆ ಏನಮ್ಮ ಮೋದಿ? ಹೌದು, ಮೋದಿನೇ. ಮೋದಿ ಇಷ್ಟ. ಅವ್ರ ವರ್ಕೌಟ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಇದೆ, ಚೆನ್ನಾಗುತ್ತೆ. ಏನ್ರಿ ಇದು ಗೆಲುವಿನ ಪಕ್ಷ ಬಿಜೆಪಿ, ಎಲ್ಲ ಬಿಜೆಪಿ. ಏನಾದ್ರೂ ಈ ಸರಿ ಬರೋದು ಬಿಜೆಪಿನೇ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಜಿದ್ದಾಜಿದ್ದಿನ ಅಖಾಡ ಅಂತೂ ಖಂಡಿತವಾಗ್ಲೂ ಕೂಡ ಇದೆ. ಸಿದ್ದರಾಮಯ್ಯನವರ ತವರು ಕ್ಷೇತ್ರವಾಗಿರುವಂತ ಮೈಸೂರು ಲೋಕಸಭಾ ಕ್ಷೇತ್ರ. ಏನಮ್ಮ ಈ ಬಾರಿ ಏನು ಲೋಕಸಭಾ ಚುನಾವಣೆ ಮೋದಿ ಮತ್ತೆ ರಾಹುಲ್ ಗಾಂಧಿ ಅನ್ನೋ ರೀತಿಯಲ್ಲಿ ಇದೆ. ತಾವು ಯಾರನ್ನ ಬೆಂಬಲಿಸ್ತೀರಿ? ಬಿಜೆಪಿನೋ ಅಥವಾ ಕಾಂಗ್ರೆಸ್? ಕಾಂಗ್ರೆಸ್. ಮಹಾರಾಜರು ಕಣದಲ್ಲಿದ್ದಾರೆ ಈ ಬಾರಿ. ಮಹಾರಾಜರು ಕಣದಲ್ಲಿ ಇದ್ದಾರೆ ಅಂದರೆ ಏನಪ್ಪ ಅಂದರೆ ಬಿಜೆಪಿ ಅವರು ಕೆಲಸ ಮಾಡ್ತಾರೆ, ಕಾಂಗ್ರೆಸ್ ಅವರು ಕೆಲಸ ಮಾಡ್ತಾರೆ. ಏನು ಮಾಡೋದು? ನಮಗೂ ಒಂದು ಉಪಯೋಗ ಮಾಡಿಕೊಟ್ಟವರಲ್ಲ. ನಿಮ್ಗೆ ಯಾರು ಉಪಯೋಗ ಮಾಡಿಕೊಟ್ಟವರು? ಕಾಂಗ್ರೆಸ್ ಅವರು. ಏನು ಉಪಯೋಗ ಆಗಿದೆ ತಮಗೆ?
ಬಸ್ ಫ್ರೀ ಆಗೈತೆ 2,000 ರೂಪಾಯಿ ಕೊಡ್ತಾರೆ ರೇಷನ್ ಅನುಕೂಲ ತಮಗೆ ಆಗ್ತಾ ಇದೆ. ತಾವೇನ್ ಹೇಳ್ತೀರಮ್ಮ? ತಾವು ಬಿಜೆಪಿ ಓಟ್ ಹಾಕ್ತಿರೋ ಕಾಂಗ್ರೆಸ್ ಓಟ್ ಹಾಕ್ತಿರೋ? ಕಾಂಗ್ರೆಸ್ಗೆ ಸರ್. ಕಾಂಗ್ರೆಸ್ಗೆ ಹಾಕ್ತೀರಿ. ನೀವೇನ್ ಮಾಡ್ತೀರಮ್ಮ? ನಾವು ಕಾಂಗ್ರೆಸ್ಗೆ ಆಲ್ರೆಡಿ ಹಾಕಿದೀವಿ ಸರ್, ಇವಾಗಲೂ ಹಾಕ್ತೀವಿ. ಇವಾಗ್ಲೂ ಹಾಕ್ತೀರಾ? ಪ್ರತಾಪ್ ಸಿಂಹ ಒಳ್ಳೆ ಕೆಲಸ ಮಾಡಿದಾರಾ? ಹೌದು ಸರ್. ಮಾಡಿದಾರಾ? ತಾವು ಪ್ರತಾಪ್ ಸಿಂಹ ಅವರು ಅಂದ್ರೆ ಬಿಜೆಪಿನ ಬೆಂಬಲಿಸ್ತೀರಾ ಕಾಂಗ್ರೆಸ್ನ ಬೆಂಬಲಿಸ್ತೀರಾ? ಕಾಂಗ್ರೆಸ್ ಸರ್. ಕಾಂಗ್ರೆಸ್ನ ಬೆಂಬಲಿಸ್ತೀರಿ. ನೋಡಿ, ಇದು ಜನರ ಮತದಾಳ. ಮತ್ತೆ ಇಲ್ಲಿ ಪುರುಷರು ಕೂಡ ಇದ್ದಾರೆ, ಪುರುಷ ಮತದಾರರು. ಸರ್ ಹೇಳಿ, ಸುಮಾರು ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ 2,20,70,327 ಜನ ಮತದಾರರು ಇದ್ದಾರೆ. ಕಳೆದ ಬಾರಿ 2 ಟರ್ಮ್ನಲ್ಲೂ ಕೂಡ ಪ್ರತಾಪ್ ಸಿಂಹ ಅವರನ್ನ ಬೆಂಬಲಿಸ್ಕೊಂಡು ಬಂದಿದ್ದಾರೆ. ಈ ಸಲ ಏನಾದರೂ ಬದಲಾಗತ್ತಾ? ಮಹಾರಾಜರ ಕಣದಲ್ಲಿರೋದು ಬದಲಾಗುತ್ತೆ. ಯಾರು ಗೆಲ್ತಾರೆ ಅಂತ ಕಾಂಗ್ರೆಸ್. ದೇಶದಲ್ಲಿ ಮೋದಿ ಗೌರ್ಮೆಂಟ್ ಬಂದ್ರೆ ಉತ್ತಮನಾ, ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರೆ ಉತ್ತಮ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಬರಬೇಕು, ಯಾಕೆ ಮೋದಿ ಬರಬಾರ್ದು? ಕಾಂಗ್ರೆಸ್ ಅಂದರೆ ಒಳ್ಳೆ ಕೆಲಸ ಇವಾಗ ಮಾಡ್ತಾವ್ರೆ. ಬಿ ಜೆ ಪಿಯವರು ಅವಾಗಲಿಂದ ಏನು ಮಾಡಿಲ್ಲ. ಈ 60 ವರ್ಷ ಕಾಂಗ್ರೆಸ್ನವ್ರಿಗೆ ಅಧಿಕಾರ ಕೊಟ್ವಿ, ಕಾಂಗ್ರೆಸ್ನವ್ರು ಏನೂ ಮಾಡಿಲ್ಲ. 10 ವರ್ಷದಲ್ಲಿ 60 ವರ್ಷದಲ್ಲಿ ಮಾಡಬೇಕಾದದನ್ನು ನಾವು 10 ವರ್ಷದಲ್ಲಿ ಮಾಡಿದ್ವಿ. ಇನ್ನು 5 ವರ್ಷ ಕೊಟ್ಟರೆ ನಾವು ಒಳ್ಳೆ ಗೌರ್ಮೆಂಟ್ ಕೊಡ್ತೀವಿ ಅಂತ BJP ಅವ್ರು ಹೇಳ್ತಾರೆ. ಕರೆಕ್ಟ್. ಮೋದಿ ಸರ್ಕಾರ ಬರಬೇಕು, ಕಾಂಗ್ರೆಸ್ ಹೋಗ್ಬೇಕು. ಇನ್ನೊಂದು ವರ್ಷ ಕಾಂಗ್ರೆಸ್ ಮತ್ತೆ ಎಲೆಕ್ಷನ್ ಬಂದರೆ ಹೆಣ್ಮಕ್ಳು ಸ್ಟ್ರಾಂಗರು ಆಯ್ತಾ, ಗಂಡು ಮಕ್ಕಳು ಡಮ್ಮಿ ಆಯ್ತಾರೆ ಅಷ್ಟೇ. ಸಿದ್ದರಾಮಯ್ಯ ಸರ್ಕಾರ ಮಾಡಿರುವಂಥ ಗ್ಯಾರಂಟಿ ಯೋಜನೆಗಳು ಓವರಲ್ಲ ಇಲ್ಲೇ ಕೂತವ್ರೆ. ಹಂಗೆ ನಿಜವಾಗ್ಲೂ ಈಗ ಬಸ್ಗೆ ಹೋಗ್ಬೇಕು ಅಂದರೆ ನಮ್ಗೆ ಬಸ್ ಹತ್ತಕ್ಕಾಯ್ತಾ ಇಲ್ಲ ಅಷ್ಟೇ. ಮಹಿಳೆಯರೆಲ್ಲ ಕಾಂಗ್ರೆಸ್ಗೆ, ಪುರುಷರೆಲ್ಲ BJP ಅಷ್ಟೇ. ಆಯ್ತಾ? ಕರೆಕ್ಟ್, ಪಕ್ಕ. ಕಣದಲ್ಲಿರೋದ್ರಿಂದ ಏನೋ ಒಂದು ಮೇಜರ್ ಆಗಿ ಒಂದು ಬದಲಾವಣೆ ಆಗತ್ತೆ ಅಂತೇಳಿ ಅನ್ಕೋತಿದ್ದಾರೆ. ಏನಂತೀರಿ? ಮಹಾರಾಜರು ಗೆಲ್ತಾರೆ. ಓ ಶೋರ್. ಹೌದು. ಸಿದ್ದರಾಮಯ್ಯ ಅವರು ತವರು ಜಿಲ್ಲೆ ಇದು, ಹಂಗಾಗಿ ಏನೋ ಒಂದು ಇಲ್ಲೇನೋ ಒಂದು ಸ್ವಲ್ಪ ಬದಲಾವಣೆ. ಏನು ಬದಲಾಗಲ್ಲ. DK ಶಿವಕುಮಾರ್ ಉತ್ತಮನ, ಸಿದ್ದರಾಮಯ್ಯ ಉತ್ತಮನ? ಸಿದ್ದರಾಮಯ್ಯ ಉತ್ತಮ. ನೋಡ್ರಿ, ಅಣ್ಣರೆಲ್ಲ ಹಿಂಗೆ ಹೇಳ್ತಾವ್ರೆ, ನೀವೆಲ್ಲ ಗ್ಯಾರಂಟಿ ಕೊಟ್ಟದ್ರಿಂದ ಕಾಂಗ್ರೆಸ್ ಅಂತೀರಿ. ಹಂಗಾದ್ರೆ ಬಹುತೇಕ ನಿಮ್ದೆಲ್ಲ ಓಟು ಕಾಂಗ್ರೆಸ್ಗೆ. ಕಾಂಗ್ರೆಸ್. ನೋಡಿ, ಇದು ಮೈಸೂರಿನಲ್ಲಿ ಮಹಿಳಾ ಮತದಾರರ ಒಲವು ಸ್ವಲ್ಪ ಸಿದ್ದರಾಮಯ್ಯ ಅಂದರೆ ಕಾಂಗ್ರೆಸ್ ಕಡೆಗಿದ್ದಂಗಿದೆ. ಪುರುಷರು ಮೋದಿ ಗೌರ್ಮೆಂಟ್ ಬಂದರೆ ಉತ್ತಮ, ದೇಶಕ್ಕೆ ಒಳ್ಳೆಯದು ಅಂತೇಳಿ ಹೇಳ್ತಾ ಇದ್ದಾರೆ. ನೋಡೋಣ ಮತದಾರ ಪ್ರಭು ಮನದಾಳ ಹೆಂಗಿರುತ್ತೆ ಅನ್ನೋ